ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರುಂಡ ಮುಂಡ ಕಡ್ದಿದ್ದಾರೆ, ಕೇವಲ 20 ರೂಪಾಯಿ ಕೊಟ್ಟಿಲ್ಲ ಅಂತ. ಟೀ ಕುಡಿಯೋಕೆ ದುಡ್ಡು ಕೊಡಲ್ವಾ? ಹಾಗಾದ್ರೆ ಇದೇ ನಿನಗೆ ಶಾಸ್ತಿ ಅಂದ ಪಾಪಿ. ದೇಶದಲ್ಲಿ ಎಂತೆಂಥ ಜನ ಇದ್ದಾರೆ ನೋಡಿ. ಕೇವಲ 20 ರೂಪಾಯಿಗೇನೆ ದೇಹದ ಭಾಗ ಒಂದು ಕಡೆ, ತಲೆಯ ಭಾಗ ಒಂದು ಕಡೆ ಮಾಡಿರುವಂಥ ಪಾಪಿ ಇನ್ನೆಷ್ಟು ನೀಚ ಕೃತ್ಯಕ್ಕೆ ಇಳಿದಿರಬಾರದು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಕೇವಲ 20 ರೂಪಾಯಿಗೆ ಒಂದು ಕೊಲೆ, ಬೀಭತ್ಸ ಕೊಲೆ ಅಂದರೆ ನಂಬೋದಕ್ಕೆ ಸಾಧ್ಯನಾ? ಹೌದು, ನಂಬಲೇಬೇಕಾಗುತ್ತೆ. ನೋಡಿ, ತೆಲಂಗಾಣದ ಆಸಿಫಾಬಾದ್ ಜಿಲ್ಲೆಯಲ್ಲಿ ಟೀ ಕುಡಿಯೋದಕ್ಕೆ 20 ರೂಪಾಯಿ ಕೊಡಲಿಲ್ಲ ಅನ್ನುವಂಥ ಕ್ಷುಲ್ಲಕ ಕಾರಣಕ್ಕೆ ವೃದ್ಧರೊಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಆರೋಪಿ ಮಸಾದಿ ಸೋಮಯ್ಯ ಅನ್ನುವ 65 ವರ್ಷದ ವೃದ್ಧನ ಮೇಲೆ ಕೊಡಲಿಯಿಂದ ದಾಳಿ ಮಾಡಿ ಶಿರಶ್ಛೇದನ ಮಾಡಿದ್ದಾನೆ. ಮನುಷ್ಯತ್ವ ಮರೆಯಾಗ್ತಾ ಇದೆಯಾ? ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕೇವಲ 20 ರೂಪಾಯಿ ಕಣ್ರಿ, ಮನುಷ್ಯನ ಪ್ರಾಣ ತೆಗೆಯುವಷ್ಟು ಕ್ರೌರ್ಯ ಈ ಸಮಾಜದಲ್ಲಿ ನಡೀತಾ ಇದೆ ಅಂದರೆ ಏನ್ ತಾನೇ ಹೇಳಬಹುದು? ಇದೊಂಥರ ಬೆಚ್ಚಿ ಬೀಳಿಸುವ ಘಟನೆ ಅಂತಾನೆ ಹೇಳ್ಬೋದು. ತೆಲಂಗಾಣದ ಕೋಮುರಂ ಭೀಮ್ ಆಸಿಫಾಬಾದ್ ಜಿಲ್ಲೆಯ ರೆಬ್ಬನ ಮಂಡಲದಲ್ಲಿ ನಡೆದಿರುವಂಥದ್ದು. ಟೀ ಕುಡಿಯೋದಕ್ಕೆ 20 ರೂಪಾಯಿ ಕೊಡಲಿಲ್ಲ ಅನ್ನುವ ಕಾರಣವನ್ನ ಮುಂದೆ ಇಟ್ಕೊಂಡು ವೃದ್ಧನ ತಲೆಯನ್ನೇ ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಹಾಗಾದ್ರೆ ಅವತ್ತೇನಾಯಿತು ಅಂತ ಗಮನಿಸಬಹುದಾಗುತ್ತೆ. ನೋಡಿ, ಆಸಿಫಾಬಾದ್ ಮಂಡಲದ ಪರ್ಸಂ ನಂಬಲ ಗ್ರಾಮದ ನಿವಾಸಿ ಮಸಾದಿ ಸೋಮಯ್ಯ 65 ವರ್ಷದ ವೃದ್ಧ ಏನಿದ್ದಾರಲ್ಲ, ಹತ್ಯೆಯಾದಂತಹ ದುರ್ದೈವಿ ಸೋಮಯ್ಯ ಅವರು ತಮ್ಮ ಪತ್ನಿಯೊಂದಿಗೆ ರೆಬ್ಬನ ಮಂಡಲದ ನಂಬಾಲ ಗ್ರಾಮದಲ್ಲಿರುವಂತಹ ತಮ್ಮ ಕಿರಿಯ ಮಗಳ ಮನೆಗೆ ಅತಿಥಿಯಾಗಿ ಬಂದಿರ್ತಾರೆ. ಶುಕ್ರವಾರ ಮಧ್ಯಾಹ್ನ ರೆಬ್ಬನ ರೈಲ್ವೆ ನಿಲ್ದಾಣದ ಸಮೀಪದ ರಸ್ತೆಯಲ್ಲಿ ಸೋಮಯ್ಯ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ವೇಳೆ ಎದುರಾದ ತುಂಗೆಡ ಗ್ರಾಮದ ನಿವಾಸಿ ಭೋಗಾರಪು ನಾಗೇಶ್ ಎಂಬಾತ ಸೋಮಯ್ಯ ಅವರನ್ನ ತಡೆದು ಚಹಾ ಕುಡಿಯೋದಕ್ಕೆ 20 ರೂಪಾಯಿ ಕೊಡುವಂತೆ ಕೇಳ್ತಾನೆ. ದಾರಿ ಹೋಕ ಸೋಮಯ್ಯ ಅವರು ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿ ಮುಂದೆ ಸಾಕ್ತಾರೆ. ಬೆನ್ನಟ್ಕೊಂಡು ಬಂದು ಶಿರಶ್ಛೇದನವನ್ನ ಮಾಡಿಬಿಡ್ತಾನೆ. ಸೋಮಯ್ಯ ಹಣ ನೀಡದೇ ಇದ್ದುದಕ್ಕೆ ಆಕ್ರೋಶಗೊಂಡ ನಾಗೇಶ್ ಅವರನ್ನ ಬೆನ್ನಟ್ಟಿದ್ದಾನೆ. ಹಣ ಕೊಡದೇ ಇದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಆದರೂ ಸೋಮಯ್ಯ ನಡೆದು ಹೋಗ್ತಿದ್ದಾಗ ನಾಗೇಶ್ ತನ್ನ ಬಳಿಯಿದ್ದ ಕೊಡಲಿಯಿಂದ ಕುತ್ತಿಗೆಗೆ ಬಲವಾಗಿ ಏಟನ್ನು ಕೊಟ್ಟಿದ್ದಾನೆ. ದಾಳಿಯ ತೀವ್ರತೆಗೆ ಸೋಮಯ್ಯ ಅವರ ತಲೆ ಮತ್ತು ದೇಹ ಬೇರ್ಪಟ್ಟಿದೆ. ಪಟ್ಟ ಹಗಲೇ ರಸ್ತೆಯಲ್ಲೇ ನಡೆದ ಈ ಭೀಕರ ದೃಶ್ಯವನ್ನ ಕಂಡು ಸ್ಥಳೀಯರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಜನರು ಕಿಚಾಡೋದಕ್ಕೆ ಆರಂಭಿಸ್ತಾ ಇದ್ದಂತೆ ಆರೋಪಿ ನಾಗೇಶ್ ಸ್ಥಳದಿಂದ ಪರಾರಿ ಆಗಿದ್ದಾನೆ. ಘಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಂತೆ ಆಸಿಫಾಬಾದ್ ಡಿಎಸ್ಪಿ ಅಶೋಕ್, ಸಿಐ ಸಂಜಯ್ ಮತ್ತು ಎಸ್ಐ ವೆಂಕಟ ಕೃಷ್ಣ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೋಮಯ್ಯ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸಿಫಾಬಾದ್ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತಲೆಮರೆಸಿಕೊಂಡಿರುವ ಆರೋಪಿ ಭೋಗರಪು ನಾಗೇಶ್ಗಾಗಿ ತೀವ್ರ ಶೋಧವನ್ನು ನಡೆಸಿದ್ದಾರೆ. ಕೇವಲ 20 ರೂಪಾಯಿಗಾಗಿ ನಡೆದ ಈ ಅಮಾನವೀಯ ಹತ್ಯೆ ಇಡೀ ಜಿಲ್ಲೆಯನ್ನೇ ನಡಗಿಸಿರುವಂಥದ್ದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.